ಧರ್ಮಸ್ಥಳದಲ್ಲಿ ಕುಕ್ಕರ್ ಸ್ಫೋಟ ಆಗಬೇಕಿತ್ತು, ಆದ್ರೆ ಆಗಿದ್ದು ಮಂಗಳೂರಿನಲ್ಲಿ. ಟಾರ್ಗೆಟ್ ಮಂಜುನಾಥ ಅನ್ನೋದಾದ್ರೆ ಹಾಗಾದ್ರೆ ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಕೋಟಿ ಕೋಟಿ ಹಣ ಎಲ್ಲಿಂದ ಬಂತ ಹಾಗಾದ್ರೆ? ಟಾರ್ಗೆಟ್ ಮಂಜುನಾಥ, ಕೋಟಿ ಕೋಟಿ ಹಣ ಬಂದಿದೆ, ಎಲ್ಲಿಂದ ಬಂತು, ಯಾರು ಕಳಿಸಿದ್ರು? ಮಹಾ ಸಂಚಿಗಾಗಿ ವಿದೇಶದಿಂದ ಹಣದ ಹೊಳೆನೇ ಹರಿತಾ ಇದೆ ಅನ್ನುವಂತ ವಿಚಾರ. ಧರ್ಮಸ್ಥಳದ ವಿರುದ್ಧ ಭಯೋತ್ಪಾದಕರ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಒಂದಷ್ಟು ಕಾಡ್ತಾ ಇದೆ, ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು, ಆ ನಿಟ್ಟಿನಲ್ಲಿ ಎನ್ಐಎ ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಈ ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡಗಳೇನಾದ್ರೂ ಇದೆಯಾ? ಇಂಥದ್ದೊಂದು ಬಹಳ ದೊಡ್ಡ ಅನುಮಾನ ಈಗ ಕಾಡ್ತಾ ಇರೋದು. ಸಂಚು ಸಣ್ಣದಂತೂ ಅಲ್ಲ, ಬಹಳ ದೊಡ್ಡದು ಅನ್ನುವಂಥದ್ದು ಗೊತ್ತಿದೆ. ಈ ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ಕೊಡಬೇಕು ಅಂತ ವಸಂತ ಗೆಳೆಯರ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿ. ಧರ್ಮಸ್ಥಳದಲ್ಲಿ ಕುಕ್ಕರ್ ಸ್ಫೋಟ ಆಗಬೇಕಿತ್ತು, ಆದ್ರೆ ಆಗಿದ್ದು ಮಂಗಳೂರಿನಲ್ಲಿ. ಟಾರ್ಗೆಟ್ ಮಂಜುನಾಥ ಅನ್ನೋದಾದ್ರೆ ಹಾಗಾದ್ರೆ ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಕೋಟಿ ಕೋಟಿ ಹಣ ಎಲ್ಲಿಂದ ಬಂತ ಹಾಗಾದ್ರೆ? ಟಾರ್ಗೆಟ್ ಮಂಜುನಾಥ, ಕೋಟಿ ಕೋಟಿ ಹಣ ಬಂದಿದೆ, ಎಲ್ಲಿಂದ ಬಂತು, ಯಾರು ಕಳಿಸಿದ್ರು? ಮಹಾ ಸಂಚಿಗಾಗಿ ವಿದೇಶದಿಂದ ಹಣದ ಹೊಳೆನೇ ಹರಿತಾ ಇದೆ ಅನ್ನುವಂತ ವಿಚಾರ. ಧರ್ಮಸ್ಥಳದ ವಿರುದ್ಧ ಭಯೋತ್ಪಾದಕರ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಒಂದಷ್ಟು ಕಾಡ್ತಾ ಇದೆ, ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು, ಆ ನಿಟ್ಟಿನಲ್ಲಿ ಎನ್ಐಎ ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಈ ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡಗಳೇನಾದ್ರೂ ಇದೆಯಾ? ಇಂಥದ್ದೊಂದು ಬಹಳ ದೊಡ್ಡ ಅನುಮಾನ ಈಗ ಕಾಡ್ತಾ ಇರೋದು. ಸಂಚು ಸಣ್ಣದಂತೂ ಅಲ್ಲ, ಬಹಳ ದೊಡ್ಡದು ಅನ್ನುವಂಥದ್ದು ಗೊತ್ತಿದೆ. ಈ ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ಕೊಡಬೇಕು ಅಂತ ವಸಂತ ಗೆಳೆಯರ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿ.
ಧರ್ಮಸ್ಥಳದಲ್ಲಿ ಕುಕ್ಕರ್ ಸ್ಫೋಟ ಆಗಬೇಕಿತ್ತು, ಆದ್ರೆ ಆಗಿದ್ದು ಮಂಗಳೂರಿನಲ್ಲಿ. ಟಾರ್ಗೆಟ್ ಮಂಜುನಾಥ ಅನ್ನೋದಾದ್ರೆ ಹಾಗಾದ್ರೆ ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಕೋಟಿ ಕೋಟಿ ಹಣ ಎಲ್ಲಿಂದ ಬಂತ ಹಾಗಾದ್ರೆ? ಟಾರ್ಗೆಟ್ ಮಂಜುನಾಥ, ಕೋಟಿ ಕೋಟಿ ಹಣ ಬಂದಿದೆ, ಎಲ್ಲಿಂದ ಬಂತು, ಯಾರು ಕಳಿಸಿದ್ರು? ಮಹಾ ಸಂಚಿಗಾಗಿ ವಿದೇಶದಿಂದ ಹಣದ ಹೊಳೆನೇ ಹರಿತಾ ಇದೆ ಅನ್ನುವಂತ ವಿಚಾರ. ಧರ್ಮಸ್ಥಳದ ವಿರುದ್ಧ ಭಯೋತ್ಪಾದಕರ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಒಂದಷ್ಟು ಕಾಡ್ತಾ ಇದೆ, ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು, ಆ ನಿಟ್ಟಿನಲ್ಲಿ ಎನ್ಐಎ ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಈ ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡಗಳೇನಾದ್ರೂ ಇದೆಯಾ? ಇಂಥದ್ದೊಂದು ಬಹಳ ದೊಡ್ಡ ಅನುಮಾನ ಈಗ ಕಾಡ್ತಾ ಇರೋದು. ಸಂಚು ಸಣ್ಣದಂತೂ ಅಲ್ಲ, ಬಹಳ ದೊಡ್ಡದು ಅನ್ನುವಂಥದ್ದು ಗೊತ್ತಿದೆ. ಈ ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ಕೊಡಬೇಕು ಅಂತ ವಸಂತ ಗಿಳಿಯಾರ್ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿ. ಧರ್ಮಸ್ಥಳದಲ್ಲಿ ಕುಕ್ಕರ್ ಸ್ಫೋಟ ಆಗಬೇಕಿತ್ತು, ಆದ್ರೆ ಆಗಿದ್ದು ಮಂಗಳೂರಿನಲ್ಲಿ. ಟಾರ್ಗೆಟ್ ಮಂಜುನಾಥ ಅನ್ನೋದಾದ್ರೆ ಹಾಗಾದ್ರೆ ಇವರಿಗೆ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ, ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಕೋಟಿ ಕೋಟಿ ಹಣ ಎಲ್ಲಿಂದ ಬಂತ ಹಾಗಾದ್ರೆ? ಟಾರ್ಗೆಟ್ ಮಂಜುನಾಥ, ಕೋಟಿ ಕೋಟಿ ಹಣ ಬಂದಿದೆ, ಎಲ್ಲಿಂದ ಬಂತು, ಯಾರು ಕಳಿಸಿದ್ರು? ಮಹಾ ಸಂಚಿಗಾಗಿ ವಿದೇಶದಿಂದ ಹಣದ ಹೊಳೆನೇ ಹರಿತಾ ಇದೆ ಅನ್ನುವಂತ ವಿಚಾರ. ಧರ್ಮಸ್ಥಳದ ವಿರುದ್ಧ ಭಯೋತ್ಪಾದಕರ ಕೈವಾಡ ಇದೆಯಾ ಅನ್ನೋ ಪ್ರಶ್ನೆ ಈಗ ಒಂದಷ್ಟು ಕಾಡ್ತಾ ಇದೆ, ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ಗೆ ಉಗ್ರರ ಸಂಚು, ಆ ನಿಟ್ಟಿನಲ್ಲಿ ಎನ್ಐಎ ಎಂಟ್ರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಈ ಷಡ್ಯಂತ್ರದ ಹಿಂದೆ ಭಯೋತ್ಪಾದಕ ಚಟುವಟಿಕೆಯ ಕೈವಾಡಗಳೇನಾದ್ರೂ ಇದೆಯಾ? ಇಂಥದ್ದೊಂದು ಬಹಳ ದೊಡ್ಡ ಅನುಮಾನ ಈಗ ಕಾಡ್ತಾ ಇರೋದು. ಸಂಚು ಸಣ್ಣದಂತೂ ಅಲ್ಲ, ಬಹಳ ದೊಡ್ಡದು ಅನ್ನುವಂಥದ್ದು ಗೊತ್ತಿದೆ. ಈ ಭಯೋತ್ಪಾದಕ ಸಂಘಟನೆಗಳು ಫಂಡ್ ಕೊಟ್ಟಿವೆ. ಧರ್ಮಸ್ಥಳ ಕೇಸ್ನ ತಕ್ಷಣವೇ ಎನ್ಐಎಗೆ ಕೊಡಬೇಕು ಅಂತ ವಸಂತ ಗಿಳಿಯಾರ್ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿಸಿದ್ದಾವೆ. ಈಗ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡಿದವರ ಹಿಂದೆ ಕೂಡ ಫಾರಿನ್ ಫಂಡ್ ಫ್ಲೋ ಆಗಿರುವಂತಹ ಅನುಮಾನಗಳನ್ನ ಇಡಿ ಹೊರಗೆಡಿತಾ ಇದೆ. ಹಾಗಾಗಿ ನಮ್ಮ ರಾಜ್ಯದ ಎಲ್ಲ ಸಂಸದರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು, ಈಗಾಗಲೇ ನಮ್ಮ ಬಿಜೆಪಿ ಪಕ್ಷ ಎನ್ಐಎ ತನಿಖೆಗೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮೊನ್ನೆ ಒಂದು ಜನಾಗ್ರಹ ಸಭೆಯನ್ನ ಧರ್ಮಸ್ಥಳದಲ್ಲೇ ಮಾಡಿದೆ. ನಾವು ಅದನ್ನ ಸ್ವಾಗತಿಸ್ತೇವೆ. ಈಗ ಈ ಆಧಾರದ ಅಡಿಯಲ್ಲಿ ಈಗ ನಡೀತಾ ಇರುವಂತಹ ಷಡ್ಯಂತ್ರಗಳ ಹಿನ್ನೆಲೆಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು, ಭಯೋತ್ಪಾದಕ ಸಂಘಟನೆಗಳು ಇದರಲ್ಲಿ ಫಂಡ್ ಅನ್ನ ತೊಡಗಿ.